ಮೇಡಮ್, ಇಷ್ಟೊತ್ತು ನೀವು ವೃಶ್ಚಿಕ ರಾಶಿಯವರ ಫಲಾನುಫಲ ತಿಳಿಸಿದ್ರಿ. ಹಾಗೆ ಧನು ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ವೀಕ್ಷಕರೇ, ಧನಸು ರಾಶಿಗೆ ಯುಗಾದಿ ಹಬ್ಬದ ಫಲಾನುಫಲಗಳು ಏನೆಲ್ಲ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಧನಸು ರಾಶಿ ಗುರುವಿನ ಅಧಿಪತಿ. ಧನಸು ರಾಶಿಯ ಒಂದು ಗುರು ಬಹಳಷ್ಟು ಒಂದು ಯೋಗಕಾರಕನಾಗಿ, ಧನು ಅಂದ್ರೇನೆ ಗುರುವಿನ ಮನೆ, ಅಂದ್ರೆ ದಾನ ಧರ್ಮ, ಅಂದ್ರೆ ಧರ್ಮಕ್ಕೆ ಎತ್ತಿದ ಕೈ. ಯಾಕೆಂದ್ರೆ ಕಾಲಚಕ್ರದಲ್ಲಿಯೇ ಧನುಸು ರಾಶಿ ಧರ್ಮದ ರಾಶಿಯಾಗಿದೆ. ಯಾಕೆಂದ್ರೆ 9ನೇ ಮನೆ ಅಧಿಪತಿಯಾದಂತಹ ಧರ್ಮದ ರಾಶಿ ಧನುಸು ರಾಶಿಯಾಗಿರೋದ್ರಿಂದ 12 ರಾಶಿಗಳಲ್ಲಿ ಧನುಸು ರಾಶಿಯವರು ಬಹಳ ದರ್ಪದಿಂದ, ಬಹಳ ಗೌರವದಿಂದ, ಬಹಳ ಧೈರ್ಯವಾಗಿ ನಡೆದುಕೊಳ್ಳುವಂತಹ ಒಂದು ರಾಶಿ. ಯಾಕೆಂತಂದ್ರೆ ಕೋದಂಡ ರಾಮ ತನ್ನ ಒಂದು ಅನ್ಯಾಯ ಆದಂತಹ ಒಂದು ಸಮಯದಲ್ಲಿ, ಅಂದ್ರೆ ಯಾವಾಗ ಪ್ರಪಂಚದಲ್ಲಿ ಅಧರ್ಮ ತಲೆ ಎತ್ತುತ್ತೋ ಆಗ ರಾಮ ತನ್ನ ಧನಸ್ಸುಗಳನ್ನ ಹಿಡಿತಾನೆ. ಕೋದಂಡ ರಾಮನಾಗಿ ಅವನು ಅವತಾರ ತಾಳ್ತಾನೆ. ಆಗ ಬಿಲ್ಲು ಬಾಣದ ಅಧಿಪತಿಯಾಗಿ ತೋರಿಸಿರುವಂತಹ ಒಂದು ಧನುಸು ರಾಶಿಗೆ ಪರಶುರಾಮನು ಕೂಡ ಆ ಒಂದು ಜಾತಕದ ರಾಶಿಗಳಿಗೆ ಅನ್ಯಾಯ ಎಲ್ಲಿರ್ತಿದೆ, ಅಧರ್ಮ ಎಲ್ಲಿರ್ತಿದೆ, ಅಲ್ಲಿ ತಾನು ತಲೆ ಎತ್ತಿದಾಗ ಧರ್ಮ ಅಂದ್ರೆ ಏನು ಅನ್ನೋದನ್ನ ತೋರ್ಸ್ಕೊಡ್ಬೇಕಂತಾನೆ ಕೋದಂಡರಾಮ ಪರಶುರಾಮ ಆ ಒಂದು ರಾಶಿಯಲ್ಲಿ ಜನಿಸುವ, ಅದ ಆ ಒಂದು ರಾಶಿಯಲ್ಲಿ ತೋರ್ಸ್ಕೊಳ್ಳುವಂತಹ ಒಂದು ರಾಶಿ ಆಗಿದೆ. ಯಾಕೆಂದ್ರೆ ಧನಸು ರಾಶಿಯಲ್ಲಿಯೇ ಬಿಲ್ಲು ಬಾಣ ಹಾಕಿ ಇಟ್ಕೊಳ್ತಾರೆ ಅಂತ ಅಂದ್ರೆ, ನಮ್ಗೆ ಯಾವಾಗಾದ್ರೂ ಅನ್ಯಾಯ ಆದಾಗ, ನಮ್ಗೆ ಏನಾದ್ರು ತುಂಬಾ ತೊಂದರೆಗಳಾಗ್ತಾ ಇದೆ, ನಾವ್ ಯಾವ್ದಾದ್ರು ಒಂದು ಶಸ್ತ್ರಗಳನ್ನ ನಮ್ ಕೈಯಲ್ಲಿ ಇಟ್ಕೊಳ್ತೀವಲ್ವಾ. ಯಾಕೆ ಅಂತಂದ್ರೆ ನೋಡಿ, ಯಾರೋ ನಮಗೆ ಚುಚ್ಚಕ್ ಬರ್ತೀರ ಅಂದಾಗ ನಾವು ಕೂಡ ಅದನ್ನ ಪ್ರೊಟೆಕ್ಷನ್ ಮಾಡೋದಕ್ಕೋ ಅಥವಾ ಅದಕ್ಕೆ ಆಕ್ಷನ್ ಮಾಡಿದಾಗ ರಿಯಾಕ್ಷನ್ ಮಾಡಿದ ತಕ್ಷಣ ಪ್ರಯತ್ನ ಪಡ್ತೀವಿ, ನಮ್ಗೆ ಏನು ಆಗದೆ ಇರೋ ತರ. ಅದೇ ರೀತಿ ಪ್ರಪಂಚದಲ್ಲಿ ಏನಾದ್ರು ಅನ್ಯಾಯಗಳು ನಡೀತಿದೆ ಅನ್ನೋದಕ್ಕೆ ಗೊತ್ತಾಗಿದ ಕೂಡ್ಲೆ ಆ ಒಂದು ಅವತಾರದಲ್ಲಿ ಪರಶುರಾಮ ಹಿಡಿದು ತನ್ನ ಒಂದು ಆಯುಧದಿಂದ ಆ ಒಂದು ಸಂಹಾರವನ್ನ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ರಾಶಿ ಅಂದ್ರೆ ಧನುಸು ರಾಶಿ. ನೋಡಿ, ಯಾಕೆಂದ್ರೆ ರಾಶಿಗಳಲ್ಲಿ ತುಂಬಾ ಒಂದು ಧೈರ್ಯವಾಗಿ ಮುನ್ನುಗ್ಗುವಂತಹ ರಾಶಿ ಈ ಮೇಷರಾಶಿ, ಜೊತೆಗೆ ಸಿಂಹ ರಾಶಿ, ಜೊತೆಗೆ ಧನುಸು ರಾಶಿ. ಏನೇ ಇರಲಿ ಅದು ಧೈರ್ಯವಾಗಿ ನುಗ್ಗುವಂತಹ ಒಂದು ರಾಶಿ. ಅದು ಹಿಂದೆ ಮುಂದೆ ಏನಾದ್ರು ಬರ್ಲಿ, ಇವತ್ತಿಗೆ ಏನಿದೆ ನಾನು ಅದನ್ನ ಆಗಿದೆಯಪ್ಪ ಅನ್ಯಾಯ, ಇವತ್ತಿಗೆ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ತುಂಬಾ ಹೋರಾಡುವಂತಹ ಒಂದು ರಾಶಿ ಅಂತ ಧನುಸು ರಾಶಿ. ನೋಡಿ, ಧನುಸು ರಾಶಿಗೆ ಈ ಒಂದು ಕಳೆದ ವರ್ಷಗಳಲ್ಲಿ ಬಹಳಷ್ಟು ನೋವುಗಳು ನೋಡಿದ್ದೀರಾ. ಯಾಕೆ ಅಂತ ಅಂದ್ರೆ ಶನಿ 3ನೇ ಭಾವದಲ್ಲಿ ಇದ್ರೂ ಕೂಡ, ನಿಮಗೆ ಬಲ ಇದ್ರೂ ಕೂಡ ಅಲ್ಲೆಲ್ಲೂ ಒಂದು ಕಡೆ ಯಾವುದೇ ಒಂದು ಹಣವನ್ನು ನಿಮ್ಮಿಂದ ಕಸಿದುಕೊಳ್ಳುವಂಥದ್ದು, ಅಥವಾ ನಿಮ್ಗೆ ಮೋಸ ಮಾಡಿ ಹಣವನ್ನ ಪಡ್ಕೊಳ್ಳುವಂಥದ್ದು, ಅಥವಾ ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮ್ಮನ್ನ ವಂಚಿಸಿ ದುಡ್ಡನ್ನ ತೆಗೆದುಕೊಳ್ಳುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಈಗ ಮಾಡಕ್ ತಡಿಯಪ್ಪ, ಇನ್ನೊಂದ್ಸರಿ ಮಾಡ ಈ ಕೆಲಸನ, ಮುಂದೋಗೋಣ ಮುಂದೆ ಹೋಗುವಂತ ಕೆಲಸಗಳೇ ಆಗಿದೆ. ಯಾವ ಕೆಲಸಗಳು ಕೂಡ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮುಗಿತಿಲ್ಲ. ಆದ್ರೆ ಈ ವರ್ಷ ಧನುಸು ರಾಶಿಯವರು ಖಂಡಿತ ಪ್ರತಿಯೊಂದರಲ್ಲೂ ಕೂಡ ಜಯವನ್ನ ಸಾಧಿಸ್ತಾ ಹೋಗ್ತೀರಿ. ಯಾಕೆಂದ್ರೆ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಿದೆ. ಯಾಕೆಂದ್ರೆ ನಿಮ್ಮನೇ ಅಧಿಪತಿಯಾದಂತಹ ಗುರು ನಿಮ್ಮನ್ನೇ ನೋಡಿದಾಗ, ಅಂದ್ರೆ ಗುರುಕುಲ ಶಾಲೆಗಳಲ್ಲಿ ಒಂದಷ್ಟು ಜನ ಶಿಷ್ಯಂದ್ರು ಇರ್ತಾರೆ. ಆ ಶಿಷ್ಯಂದ್ರಲ್ಲಿ ತುಂಬಾ ಫೇವರಬಲ್ ಆಗಿರುವಂತಹ ಶಿಷ್ಯಂದ್ರು ಇರ್ತಾರೆ. ಅಂದ್ರೆ ಅವ್ರಿಗೆ ಬಹಳ ಇಷ್ಟವಾಗುವಂತಹ, ಈಗ ದ್ರೋಣಾಚಾರ್ಯ ನೋಡ್ಬೋದು, ಅರ್ಜುನನಿಗೆ ಯಾವ ರೀತಿ ಬಿಲ್ಲು ವಿದ್ಯೆನ ಹೇಳ್ಕೊಟ್ರು ಅಂತ ಹೇಳಿ. ಅಂದ್ರೆ ಇಡೀ ಶಿಷ್ಯರೊಂದರಲ್ಲಿ ಒಬ್ಬ ಶಿಷ್ಯನನ್ನ ತಾನು ಇಷ್ಟಪಟ್ಟು ಪ್ರೀತಿಯಿಂದ ತನ್ನೆಲ್ಲ ಒಂದು ದಾರಿನ, ಅಂದ್ರೆ ತಾನು ಕಲಿತಿದ್ದಂತಹ ಪಾಠವನ್ನ ದಾರಿ ಎಳೆಯುವಂತಹ ಒಂದು ಧೈರ್ಯ ಮಾಡ್ತಾರೆ ಈ ಒಂದು ಗುರುಗಳು. ಹಾಗಾಗಿ ಈ ಗುರುವಿನೇ ಹೋಗಿ ತನ್ನ ಇಷ್ಟವಾದಂತಹ ಒಂದು ಶಿಷ್ಯನ ನೋಡ್ಬೇಕಾದ್ರೆ ಗುರುವಿನ ದೃಷ್ಟಿ ಧನುಸಿನ ರಾಶಿ ಮೇಲೆ ಬೀಳ್ತಾ ಇದೆ ಅಂತ ಅಂದ್ರೆ ಇನ್ನೇನುಂಟು, ಧನುಸು ರಾಶಿಯವರಿಗೆ ಖಂಡಿತ ಶುಭ ಫಲವಿದೆ. ಈ ವರ್ಷ ಅನ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತೀರಿ. ಅದು ಕೋರ್ಟ್ ಕಚೇರಿ ಇರ್ಬೋದು, ನಿಮ್ಮ ಹಣಕಾಸಿನ ವ್ಯವಹಾರ ಇರ್ಬೋದು, ಪ್ರತಿ ಒಂದರಲ್ಲೂ ಕೂಡ ಸಕ್ಸಸ್ ಅನ್ನ ನೋಡುವಂತಹ ಒಂದು ರಾಶಿ ನಿಮಗೆ ಧನುಸು ರಾಶಿಯಾಗಿದೆ. ಆದ್ರೆ ಶನಿ 4ನೇ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲೋ ತಾಯಿಗೆ ಆರೋಗ್ಯದ ವ್ಯತ್ಯಾಸ ಆಗೋದು, ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು, ತುಂಬಾ ಚಿಂತಾಕ್ರಾಂತರಾಗಿ ತಮ್ಮ ಆರೋಗ್ಯವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಇದೆ. ಅದು 3ನೇ ಮನೆ ರಾಹು ಇರೋದ್ರಿಂದ ಎಲ್ಲವನ್ನ ಧೈರ್ಯವಾಗಿ ಮುನ್ನುಗ್ತೀರಾ ಧನುಸು ರಾಶಿಯವರು. ಖಂಡಿತ ಒಳ್ಳೆಯದೇ. ಭಾಗ್ಯದಲ್ಲಿ ಕೇತು ಬರ್ತಾ ಇದ್ದಾನೆ. ಧರ್ಮ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಾ. ದಾನ ಧರ್ಮಗಳನ್ನ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ದೇವರ ಕ್ಷೇತ್ರಗಳಿಗೆ ದರ್ಶನ ಮಾಡೋದಿರ್ಬೋದು,
ಮನೆಯಲ್ಲಿ ಒಂದು ಧರ್ಮ ಕಾರ್ಯಗಳು ನಡೆಯೋದಿರ್ಬೋದು, ಅಥವಾ ನೀವು ಧರ್ಮಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳನ್ನ ಹೋಗಿ ದರ್ಶನ ಮಾಡಿ ಬರುವಂತದ್ದು ಈ ವರ್ಷ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಖಂಡಿತ ಒಳ್ಳೇದಾಗ್ಲಿ. ಆದ್ರೆ ಚತುರ್ಥ ದಶೆಯಲ್ಲಿ ಸುಖಭಾವದಲ್ಲಿ ಕೂತಿರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕಸಿರಿಸಿ ಹಾಕೋದ್ರಿಂದ ಹೆಚ್ಚು ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ, ಗುರುಗಳ ದರ್ಶನ ಮಾಡ್ತಾ ಬನ್ನಿ, ನಿಮ್ಮ ಕೈಯಲ್ಲಾಗಿದ್ದ ಸೇವೆಯನ್ನ ಆಂಜನೇಯನಿಗೆ ಅರ್ಪಿಸ್ತಾ ಬನ್ನಿ. ಇದ್ರ ಜೊತೆಗೆ ಧರ್ಮ ಕಾರ್ಯಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಬಡ ಕುಟುಂಬಕ್ಕೆ ಪೂಜಾರಿಗಳಿರಬಹುದು ಅಥವಾ ಸಣ್ಣ ಪುಟ್ಟ ಕುಟುಂಬಗಳಲ್ಲಿ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಯಲ್ಲಾದ ಸಹಾಯವನ್ನ ಮಾಡ್ತಾ ಬನ್ನಿ. ನೋಡಿ, ನಮಗೆ ನಾವು ಬದುಕುವುದು ಸ್ವಾರ್ಥ, ಇನ್ನೊಬ್ಬರಿಗೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀವಲ್ಲ, ಅಲ್ಲೆಲ್ಲೋ ಒಂದು ಕಡೆ ದೇವರು ನಿಮಗೆ ಖಂಡಿತ ಫಲಗಳನ್ನ ಕೊಟ್ಟೇ ಕೊಡ್ತಾರೆ. ನೋಡಿ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವಂತಹ ಸಹಾಯ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವಂತಹ ಸೇವೆ ಖಂಡಿತ ಧನುಸು ರಾಶಿಯವರಿಗೆ ಒಳ್ಳೆಯದನ್ನ ಮಾಡುತ್ತೆ. ನಾವ್ ಏನು ಮಾಡಿದ್ದನ್ನು ಬಯಸಬಾರ್ದು ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕಾಗಿ ಕೊಡೋದನ್ನಷ್ಟೇ ನಾವು ಕಲಿಯೋಣ. ನಮ್ಮಲ್ಲಿ ಬಂದಿದ್ರಲ್ಲಿ ನಾವು 100 ರೂಪಾಯಿನ ದಾನ ಮಾಡಿ ಅಂತ ಹೇಳ್ತಾ ಇಲ್ಲ, 100 ರೂಪಾಯಿಲಿ ಕೇವಲ 10 ರೂಪಾಯಿನ ದಾನ ಧರ್ಮಕ್ಕೆ ಅಂತ ಹೇಳ್ತೀರಿ. ಎಷ್ಟೋ ಮನೆಗಳಲ್ಲಿ ಕುಡಿಯೋದಿಕ್ಕೆ ಹಾಲಿಲ್ಲ, ತಿನ್ನೋದಕ್ಕೆ ಊಟ ಇಲ್ಲ. ನೀವು ಏನೋ ಒಂದಿಷ್ಟು ಜನ ಹುಡುಕಿ ಹೋಗಿ ರೇಷನ್ಗಳನ್ನ ಕುಡಿಯೋದಕ್ಕೆ ದುಡ್ಡು ಕೊಟ್ಟಾಗುತ್ತೆ. ಹಣ ಏನಾದ್ರು ಕೊಟ್ರೆ ಅದು ಕುಡಿಯುತ್ತಾರೆ, ಚಟಕ್ಕೆ ಬೀಳ್ತಾರೆ. ಅದ್ರ ಬದಲು ಆ ಮನೆಯ ಹೆಣ್ಮಕ್ಳುಗಳಿಗೂ ಸಣ್ಣ ಸಣ್ಣ ಮಕ್ಳುಗಳಿಗೂ ನಿಮ್ ಕೈಯಲ್ಲಾದಂತಹ ಒಂದು ದವಸ ಧಾನ್ಯಗಳನ್ನ ದಾನ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ. ಈ ವರ್ಷ ಧನುಸು ರಾಶಿಯವರು ಶುಭ ಫಲಗಳನ್ನ ನೋಡೋದ್ರಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರ, ಯುಗಾದಿ ವರ್ಷ ಭವಿಷ್ಯದಲ್ಲಿ ಧನು ರಾಶಿಯವರ ಫಲಾನುಫಲ ಹೇಗಿತ್ತು ಅಂತ. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ಬನ್ನಿ ಹಾಗಿದ್ರೆ ಮಕರ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಕೊ.